ತಕ್ಕಂತೆ ಈ ಕಟಕದಿಂದ ನಿನ್ನ ಪರಿಗಣಿಸುವೆ. ನಿನ್ನ ಬಿಡಿಸ್ಕೊಳ್ಳೋ ಹೋರಾಟನಾರ ನಾನೇ ನೋಡಿದಲ್ವ ಕಂಡಿಗೆ ಇಂದು ರಾಜ್ಯ ದುರ್ಮಾರ್ಗನೆ ಬರವನು ಸ್ವಲ್ಪ ತಾಳ ಪಾಪ ಪಾತ್ರ ನಿನ್ನ ನೇತ್ರ ಕಂಡು ಕಮಲ ಹೂ ಪಾಡಿ ಹೋಯಿತು. ನಿನ್ನ ಪಡ ನಡುವಿನ ನಡಿಗೆ ಕಂಡು ನಿನ್ನ ಕಡಿಯ ಕಂಡು ಸರ್ಪವು ಶ್ರೀರ ಸಾಗರ ಕೋರಿ ತಿಟ್ಟಾಲು ತಿಟ್ಟ ನಮ್ಮ ಹಣ್ಣನ ನಿನ್ನ ಬಾಲ ಮನದಿಟ್ಟು ನಮ್ಮ ಪಟ್ಟಣದ ಸಹಿತ ಸರ್ವ ಮರ್ತ ಬಿಟ್ಟು ಆದ ಕಾರಣ ಇಂಥ ತುಡ ಮನಸ್ಸಿನಿಂದ ನಮ್ಮ ಹಣ್ಣಿನ ಪ್ರೀತಿಯಿಂದ ನೋಡು, ಕರುಣೆಯಿಂದ ಮಾತಾಡು. ಹೀನ ರೂಪಕ್ಕೆ ಸರಿ ಯಾರು ಬರಲಲ್ಲೇ ಹೀನ ಕೈಮರೆಯ ಬಣ್ಣದ ಪ್ರಕಾಶ ಸೂರ್ಯ ಚಂದ್ರನ ಪ್ರಕಾಶಕ್ಕಂತಲ್ಲ ಅರ್ಥವಾಗಿರುವುದು ಕೇಳಿದೆಯಾ? ಲಕ್ಷ್ಮಿ ಅಮ್ಮನಾರಿ ಬೇಗನೆ ನಮ್ಮ ಹಣ್ಣಿನ ಹೋಲಿಸಬಾರೆ. ವಿಷ್ಣುವನ ಕಥೆ ಮೂರ್ಖನೇ ಏನು ಮಾತನಾಡಿದೆ? ನಮ್ಮ ಪಟ್ಟಣಕ್ಕೆ ಇದ್ದದಿಂದ ಪಾತ ಕರೆದರೆ ಒಲ್ಲನಿವಿಯ ಸಹಜವಾಗಿ ಮೇಲ್ವೇನೋ ಪ್ರಾಣ ನಮ್ಮಲ್ಲಿ ಇಲ್ಲವೇ? ಆದ್ದರಿಂದ ಸುಖಲಾರದಂತೆ ಪ್ರೀತಿಯಿಂದ ಬಲವಾಗಿ ಕರೆದುಕೋಬೇಕೆಂದು ಎಲ್ಲ ಮನೆ ಬೆಕ್ಕ ಇರುವುದು. ಇದಕ್ಕೆ ಮರ ಮಾತನಾಡಿದ್ರೆ ಈ ಕೆಲವನ್ನೆಲ್ಲ ಮನವಲಿಯುವ ತನಕ ತಾರಾಗುವುದು ಕೊಲ್ಲಾಗಿವೆ. ಆದರೆ ತಾವರ ಪುಷ್ಪದಂತಿರುವ ನಿನ್ನ ಮೃದುವಾದ ದೈತ್ಯ ತಕ್ಕ ಕಡಲೆಯನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅಭಿಲಾಷದಿಂದ ಈ ವಿಧದಿಂದ ಕೇಳಿಕೊಳ್ಳುವೆ. ಸುಂದರೇ ಕೇಳಿಯ ಲಕ್ಷ್ಮೀಪ್ಪ ಸುಂದರೇ, ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ಏಳುವಿನ ಕೇಳರೆ ಎಲ್ಲ ದುರ್ಮಾರ್ಗನೇ ವಿಷ್ಣುನೇ ನಿನಗೆ ಶ್ರೇಷ್ಠ ಪತಿಯು. ಗಿಡದ ಮೇಲೆ ಹಣ್ಣನ್ನು ಬಯಸಿದಂತೆ ನನ್ನನ್ನು ನೀವು ಬಯಸುವುದು ನ್ಯಾಯವಲ್ಲ. ಏನೋ ಮಣ್ಣನೆ ಸೆರೆಬಾಯದ ನೀರು ಕಂಡಂತೆ ನನ್ನನ್ನು ಬಯಸುವುದು ನ್ಯಾಯವಲ್ಲ. ಭ್ರಷ್ಟ ಪರಮ ಪಾಪಿಷ್ಟ. ಲಕ್ಷ್ಮೇ ನುಡಿದನ ನುಡಿಗಳನ್ನ ಕೇಳಿ ಅಂತಮ್ಮ ಇಷ್ಟವೇ ಇವನಿಗೆ ನಾವೇನು ಕೈಲಾಗದವರಂತೆ ಈ ಪಾತಿಕ ಮೇಲೆ
ನುಡಿಗಳ ಬಿತ್ತರಿಗಳ ಏನೇ ಪುಂಗಬೇಡ ಏನೋ ಬಣ್ಣ ಸೇರ್ಸನ್ ಕರ್ಕೊಂಬರ್ಬೇಕ ಜನ ಜಾವನ ಬಾಲ ಸೂರ್ಯನಂತೆ ಕಂಗಳ ಸುಂದರ ಸೂರ್ಯಕಿರಣಂತೆ ಮನೋಹರವಾಗಿ ಮನಮೆತ್ತಿಸುವ ಪಡಬೇಡ ನಿನ್ನಂತ ರೂಪಕ್ಕೆ ಪ್ರೀತಿಸುವ ಸರಿ ಜೋಡಿಯಲ್ಲ ಆದ್ದರಿಂದ ಮರೆತು ಬಿಡು ಆ ಏಳು ವಿಷ್ಣುವಿನ ಸೊಲ್ಲೆ ನಾನೇ ನಿನ್ನಗೆ ತಕ್ಕ ಸೂರ್ಯನ ತುಳಿ ನಾನೇ ವಂಶ ಹಾಳಾಗಿ ಹೋಗಲಿ ಕೇಳಿರಿ ಕೊಂಡುವೆ ಪಾಪ ಏನೇ ಪಂಡ ಮುಂಡೆ ದುರ್ಮಾರ್ಗ ನಮ್ಮ ಒಂದು ಆಳಗಲನ್ನು ಬಗಲುವಿಯ ಸಹಜವಾಗಿ ನಿನ್ನಂತ ಪ್ರಶ್ನೆ ಮುಂಡೆ ಚಾಪಗೆ ಎನ್ನಗ ತಟ್ಟುವುದ ನಿನ್ನ ಚಟಪಟಿಗಳ ಬಿಡಿತು ಎಲ್ಲರ ನಮ್ಮ ರಾಜ್ಯದ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಪುಣ್ಯತನವ ಎಲೇ ದುರ್ಮಾರ್ಗನೇ ದುರ್ಮಾರ್ಗನೇ ಸೊಲ್ಲಿಗೆ ಆ ವಿಷ್ಣು ಬಲವಂತನಂತೆ ಬಗಲುವಿಯ ಎನ್ನ ಮುಂದೆ ಎನ್ನ ಮುಂದೆ ಬಂದನು ನಿನ್ನ ಗಂಡನಾದ ಅಂತ ಬಲವಂತನಾದರೆ ಎನ್ನಗೆ ಒಪ್ಪಿಸಿ ನಿನ್ನಲ್ಲಿ ಓಡಿ ಹೋದಕ್ಕೆ ಅಹೋ ಅನಗನಾದ ತಮ್ಮ ಅಗ್ರನಾದ ಸಕ್ರಿಸುವುದನ ಈ ಕೈಯಾಳ ನುಡಿಗೆ ಕೇಳ್ತೀಯಾ ಕೇಳ್ತೀರ ಅವಳ ಮಾತು ಮರ್ಯಾದೆ ಪಡೆದ ನಮ್ಮ ನಗರಕ್ಕೆ ಕೂಡಿದ್ದ ನಗರಕ್ಕೆ ಅದು ಹೋಗಲು ನಡಿ ಅಂತ ನಿನ್ನ ಗಂಡನು ನಮ್ಮ ಅಣ್ಣನೇ ಸರಿ ಈ ತನ್ನ ತೀರಿದ ಹಾದರ ನಿನ್ನ ತೋಳಾಟಲು ನಾಡಲ ತಪತನದ ಸೇರಿ ನಿನ್ನ ಸೀರಿಯ ಮುಚ್ಚಲಂದ್ರೆ ಈಗ ನಮ್ಮ ಕೈಯಿಂದ ನಿನ್ನ ಸರಿಯಾಗಿ ಬಿಡಿಸವರ ಈ ಯಾರ ಸಿಂಗಾರಿ ಮೂರು ಲೋಕದಲ್ಲಿ ಅಣ್ಣಗಳಿರ ಎಲೆ ನಾಟ್ಯಮೇಲೆ ಇಂದ್ರನ ಅಸಲ್ಯನ ಬಯಸಿದಂತ ನಮ್ಮ ಆತ್ಮದಳ ಮೆಲ್ಲನು ಬಯಸಿದವನೇನಾದ್ರೆ ನೀನು ನಮ್ಮ ಅಣ್ಣನ ಕೂಡ ಮರೆತು ಒಂದಾಗಿ ಕರೆದರ ಉತ್ತಮವಾದ ಪುತ್ರರು ಸಂತಾನವೆತ್ತಕ್ಕಂತ ಆ ಮತ್ತೆ ಹೇಳ ಇಷ್ಟವನ್ನು ಮರೆತು ನಮ್ಮ ಬಂಧು ಬಾಂಧವರನ್ನು ಬರೆದು ಸುಖವ ಪಡುವಂತ ಪಾಪಾರ ನಡೆದ ಬಗ್ಗೆ ನಮ್ಮ ಅಣ್ಣನಿಗೆ ಆಗಬಾ ಅಣ್ಣಗಳಿರ ನಾನು ನಿಮಗೆ ಸೆರಗುಟ್ಟಿ ಬೇಡಿಕೊಳ್ಳುವೆನು ನನ್ನ ಧರ್ಮ ಸರಿಯನ್ನು ಬಿಡಿದ ಅಣ್ಣ ಬರೋದು ನಿಮಗೆ ಕೋಟಿ ಪುಣ್ಯ ಸೈರಿ ಸಲಾರೆ ಈ ಮನದ ತಾಪ ಸತತವು ಸಂತಾಪ ತಿರುಗಾಳಿಯ ದೀಪ ತಿರುಗಾಳಿಯ ದೀಪ
ನಡಿ ನಡಿ ಅನಿತ ಈ ಮಾತು ಆತ ಅಣ್ಣಯ್ಯ ನಮ್ಮ ಆತ್ಮನ ಆತ್ಮವನ ಆಯುತ್ತ ಈಗ ನಿನ್ನ ಮಂದಿರಕ್ಕೆ ನೀನು ಹೋಗಬಹುದು. ಆಗಲಿ ಅಣ್ಣಯ್ಯ. ಬರು ಬರುವಾಗಲಾಯಿತಾಗುತ್ತೆ. ಇತ್ತೆ ನಮ್ಮ ಬ್ರಟ್ಟನ್ನು ಯಾವ ಮೂಲೆಯಲ್ಲಿ ಅಡಗಿದಿರೋ ಅವನ ಇರತ್ತರನ್ನು ತುಳಿದಿದ್ದ ರಥವನ್ನು ಬಿಡುವುದಿಲ್ಲಗಲೇ ತಾರದೆ. ಅದೇ ಕಾಂತ, ಆ ದುರ್ಮಾರ್ಗರಿಗೆ ನನ್ನನ್ನು ಒಪ್ಪಿಸಿ ನೀವು ಈ ರೀತಿ ಕಾಣದಂತೆ ಹೋಗುವುದು ನ್ಯಾಯವೇನು? ಅರೇ ಎನ್ನ ಮೋಹದ ರಮಣೆ ಒಂದು ನಿಮಿಷ ತಪ್ಪು ಬಂದ್ರೆ ಕರ್ಕೊಂಡು ಚಲ್ಯ ಪರಿಹರಿಸುವೆ. ಲೋಕಕಂಟಕರಾದ ರೋಗವತಿ ದುಷ್ಟರನ್ನು ಸಂಹರಿಸಿ ಲೋಕಕಂಟಕರಾದ ರೋಗವತಿ ಆ ದುಷ್ಟ ದಾನವರು ಕೂಡ ಹಿತವನ್ನು ಮಾಡಿ ಜಯಿಸಬೇಕಾದರೆ ಅವರಿಗೆ ಯಾವತ್ತು ಜೀವಗಳಿಂದ ಮರಣ ಬರದಂತೆ ಚಂದ್ರಮೌಳಿನ ವರವನ್ನು ಕೊಟ್ಟಿರೋದು. ಆದ ಕಾರಣ ನಾನು ಅವರ ಮರ್ಮವನ್ನು ಅರಿತು ನಾನು ಕಾಣದಂತೆ ಮಾಯವಾದೆನು. ಆದರೆ ನಾನು ಮುಂದೆ ನಾನು ಅವರನ್ನು ಸಂಭರಿಸುವುದಕ್ಕೆ ತಕ್ಕ ಯೋಚನೆ ಮಕ್ಕಳನೇ ಇರೋನು. ಇಂತಹ ಸಮಯದಲ್ಲಿ ನೀನು ಅವಸರ ಪಡಿಬೇಡ ರಮಣಿ, ಸದ್ಗುಣ ಭರಣಿ. ಕಲಿಯುಗದೊಳಗೆ ಕೌಚಿಕೆಯೇ ಕೆಲ ಸಾರಥಿ ನನ್ನ ಬಲಗೈಯಲ್ಲಿ ಹಸ್ತ ಬಂದಿರುವ ಸುದರ್ಶನನನ್ನು ಬರಹನ್ನ ಸಾರಥಿ ಹರಿ ಜಾಗೃತಿ. ಕಲಿಯುಗದೊಳಗೆ ಕೌಶಿಕ ಹೆಚ್ಚಿದ್ದು ಜನರು ಕೇಳಿರಪ್ಪ, ನೀವು ಕೇಳಿ ಕೇಳಿರಪ್ಪ. ಬಂದವರು ತಾವದ ಹರಿದು ಕೇಳಿದ ಧ್ವನಿಯೇ ಭಾಗ್ಯದ ಸಿರಿಯೇ. ಬೇಡತ್ತಡ ಪಡೆಯುವ ಎನ್ನ ಆರ್ಭಟದ ದೆಬ್ಬಿಯ ಸಾಮ್ರಾಜ್ಯದ ಭಯಗೊಂಡ
ಎಂದು ನೀನು ದಾರ ಗೊತ್ತಾ? ಜೀವನಾಧಾರಂದ್ರೆ ಬ್ರಹ್ಮನೆಂದದ್ದು ಸರಸ್ವತಿ, ಕೃಷ್ಣನೆಂದದ್ದು ಜಾಂಬವತಿ, ಕೌರವನೆಂದದ್ದು ಭಾನುಮತಿ, ಧರ್ಮರಾಜನೆಂದದ್ದು ದ್ರೌಪದಿ, ಮೈರಧ್ವಜನೆಂದದ್ದು ಕುಮರತಿ, ಸತ್ಯ ಹರಿಶ್ಚಂದ್ರನೆಂದದ್ದು ಚಂದ್ರಮತಿ, ಮನ್ಮಥನೆಂದದ್ದು ರತಿ, ನನ್ನ ಹೆಂಡತಿ ಮಂದಮತಿ. ಹತ್ತದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವಂತಹ ದಿಟ್ಟುಗಳ ಸಾರಥಿ ಎನ್ನುತ್ತಾರೆ ಭಕ್ತಿ. ಹೇಳು ನಿಮ್ಮ ನಾಮ ಹಾಕಿದ್ದು ಸುದ್ದಿ. ಸಾರಥಿ ನನ್ನ ನಾಮ ಹಾಕಿದ್ದವೇನೆಂದರೆ ಚಂಡ ಪ್ರಚಂಡ ಭುಜಾಲ ದಂಡ ಕಣ್ಣನ ತೋಳು ಎದರಾದರೆ ಬಂಡ ಮಂಡಿಯಳು ದಂಡ ಗಡವ ಗಂಡ ಬೇರಂಡ ಬಡವ ಈ ಚತುರ್ದಶ ಭುವನದಲ್ಲಿ ಹಂಡ ಪಿಂಡ ಬ್ರಹ್ಮಾಂಡಗಳ ಮೋಡಿಗುಡದ ತ್ರಿಮೂರ್ತಿಗಳು ಪ್ರಖ್ಯಾತನಾದ ಅಷ್ಟಾಧಿಕ ಭಾರತರಲ್ಲಿ ಶ್ರೇಷ್ಠನಾದ ಶ್ರೀಮನ್ ನಾರಾಯಣ ಬಲಸ್ಥದಲ್ಲಿ ಪ್ರಶಸ್ತ ಮರೆಯುವ ಸುದರ್ಶವನೆಂಬ ಜನ ಸುದರ್ಶನ ಭೂಪತಿಯೇ ತಾವರೆಯೇ ಸುಂದರ ಪರಮಾದ ಸಭಾಂತರಕ್ಕೆ ಬಂದ ಕಾರ್ಯಾರ್ಥವೇನು ಭೂಪತಿ? ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ದುಷ್ಟರಂ ನಷ್ಟಗೊಳಿಸಿ ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ ನಾರಾಯಣ ಮಹಾವಿಷ್ಣು ನಿನ್ನೋದನ ಎನ್ನ ಬಿತ್ತರ್ಚೆ ಎಲ್ಲ ಸಾರಥಿ ಭೂಪತಿ ಈಗ ದೇವತರಿಗೆ ಬಾಧೆಯನ್ನು ಕೊಟ್ಟು ಕುಲ್ಲರಾದ ಶಕ್ತಿ ಶೋಧನ ಪ್ರಚೋದನ ಧನುಜರೊಳ ಯುದ್ಧಕ್ಕೆ ಹೋಗಿ ಆ ಮೂರ್ಖರಿಗೆ ಜೀವಿಗಳಿಂದ ಮರಣ ಬಾರದಂತೆ ಬಳಿರೆ ಆ ಪರಮೇಶ್ವರನು ವರವನ್ನು ಕೊಟ್ಟಿರುವನಾದ ಕಾರಣ ಶ್ರೀಹರಿಯ ಯುದ್ಧಂ ತಿಳಿದು ಸೋಲು ಅನುಭವಿಸಿ ಇಂದರಿಗೆ ಬಂದಿರುವನು. ಈಗ ಅದೇ ಚಿಂತೆಯಿಂದ ಮಗ್ನಾಗಿರುವನ ಅಧಿಕಾರಣ ಆ ಮಹಾ ಮಹಿಮನಿಗೆ ಇದರ ಮರ್ಮವನ್ನು ಹೇಳು. ನಾನು ನೆರವನಿಗೆ ಯುದ್ಧಕ್ಕೆ ಹೋಗಿ ಜೀವ ಇಲ್ಲದೆ ನಾನು ಆ ಕುಲ್ಲರನ್ನು ಸಂಬರಿಸಿ ಶ್ರೀಹರಿಯ ಕೃಪೆಗೆ ಪಾತ್ರನಾಗಬೇಕೆಂದು ಬರಣವಾಯ್ತು ಕಂಡಿಯ ಸರತೆ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ನಮೋ ನಮೋ ನಾರಾಯಣ, ನಿನಗೆ ವಂದನೆಯನ್ನು ಮಾಡುವೆನು ನಿನ್ನ ಆಯುಧವಾದ ಸುದರ್ಶನ. ನಿನಗೆ ಜಯವಾಗಲಿ ಸುದರ್ಶನ, ಮೆಚ್ಚಿದನ ನಿನ್ನೆಯ ಸೂರತನ. ಸಮೂಹ ಎಂಬ ಇಪ್ಪನಾಥರಸ್ಯ ಪಾವಕ ಸರ್ವಪ್ಪನಾದ ರಕ್ಷ ಸಾಧಕನೇ ನೀನು ಈ ರೀತಿ ಚಿಂತೆ ಮಾಡೋದು ಬಿಡು ಬೇಗನೆ. ಬೋಳಿರ ಪಟ್ಟೆತ್ತರ ವೀರವೇಶವಗಳು ಮದು ಮೂರ್ಖರು ರುಂಡಂಗಳಂ ಚೆಂಡಾಡುವೆನು ನಿನ್ನ ಆಜ್ಞೆಯಂತೆ ಪಾಪುರೆ. ಬೋಳಿರ ಆ ಕುಳ್ಳರಾದ ಶಕ್ತಿ ಶೋಧನ ಪ್ರಚೋದನ ಧನುಜರಳು ಇದ್ದಕ್ಕೆ ಹೋಗಿ ಆ ಮೂರ್ಖರಿಯ ಜೀವಿಗಳಿಂದ ಮರಣ ಬಾರದಂತೆ ಎಲ್ಲ ಸಾರಥಿ ಅತಾಳ ವಿತಾಳ ಪತ್ತಾಳ ಬೇದಿಸಿ ನಿನ್ನಗೆ ಪಾಲಿಸು ಕೀರ್ತಿ ಪಡೆಯುವ ಅಹೋ ದೇವ. ಆದರೆ ಇಲ್ಲಿಯವರೆಗೂ ಎನ್ನಿಗೆ ಸೋಲುವುದೆಂಬುದು ಕನಸಿನಲ್ಲಿ ಕಂಡವನಲ್ಲ. ಆದರೆ ನಿನ್ನ ನದಿನ ಬಳಿನ ಆ ಕ್ರೂರರಾದ ರಕ್ಕಸರಾದ ಶಕ್ತಿ ಶೋಧನ ಪ್ರಚೋದನ ಹತಗೊಳಿಸಿದನು ದೇವ ಎನ್ನ ನಿಮ್ಮ ಸೇವಾದಿಗಳು. ಹಿಂದಕ್ಕೆ ಹೋಗದಂತೆ ನಿಮಗೆ ಸೋಲಾಯ್ತು ಸ್ವಾಮಿ. ಅದು ಹೇಗೆಂದರೆ ಆ ಧನುಜನಿಗೆ ಮರಿಗೆ ಶಿವನು ಜೀವಿಗಳಿಂದ ಮರಣವಿಲ್ಲವದಂತೆ ವರವನ್ನು ಕೊಟ್ಟಿರುವನಾದ ಕಾರಣ ನಿನ್ನಗೆ ಇಂಥ ಪರಭವಾಯಿತು. ಇಂದನಿಂದ ನನ್ನ ಓರ್ವನಿಗಳಿಗೆ ಕೊಟ್ಟರೆ ತಕ್ಷಣವೇ ಆ ಮೂರ್ಖರ ಶಿಲೆಗಳ ಮರೆತು ನಿಮ್ಮ ಪಾದವನ್ನು ಮುಂದೆ ದೇವ. ಎಲ್ಲ ಸುದರ್ಶನ, ಹಾಗಾದ್ರೆ ಹೇಳುವುದೇ ಕೇಳು. ಅದನ್ನು ಚೆನ್ನಾಗಿ ಹೇಳಿ ಸ್ವಾಮಿ. ಸುದರ್ಶನ ನೀ ಕೇಳು ಹಿತವಚನ. ಸುದರ್ಶನ ಓ ಸ್ವಾಮಿ ಚೆನ್ನಾಗಿ ಕೇಳು. ಅದೇನ್ ಚೆನ್ನಾಗಿ ಹೇಳಿ ಸ್ವಾಮಿ. ಪಾವೀರ ಸುದರ್ಶನ ನೀ ಕೇಳು ಹಿತವಚನ.
ಬಲ್ಲಿದನು ನಿನ್ನೆಯ ಸೋಲತನ ಆದರೆ ಬಲ್ಲಿದ ಜನದರ ನೀನು ಹೋರೋಣ ಹೇಗೆ ಇತ್ತವ ಮಾಡಿದೆ ಯಾವ ಸಾಧಿಸುವೆ ಆದ ಕಾರಣ ನಾನು ಹಾಲತಿನೇ ಮಾಡ್ತಿರುವನು ಆ ರಕ್ಕಸರು ಮಹಾಬಲ್ಲಿದವರು ಶಿವನು ವರಪ್ರಸಾದ ಇಂಥವರನ್ನು ನಾನು ಇಲ್ಲದೆ ನೀನು ಹೋರುವನ್ನು ಹೇಗೆ ಜಯಿಸಿ ಬರುವೆ ವಿಚಾರ ಮಾಡಿ ನೋಡು ಸುದರ್ಶನ ಮಾಡಿ ನೋಡು ಇದರ ಹಾಲತಿನ ಈರಣ್ಯ ಲಕ್ಷ್ಮೀಪತೆ ನನ್ನ ಮನದ ಪ್ರಾರ್ಥನೆ ಕೋಡೆ ಕೋಡೆ ಗೆಮ್ಮ ಜಡೆದನ ಆರ್ಭಟಕ್ಕೆ ಬೊಡೆದ ಆ ಪುಂಡರಾದ ಲೋಹಾವತಿಯ ಬಂಡಲಂ ಕ್ಷಣ ಮಾತ್ರದ ಅವರನ್ನು ಕತ್ತರಿಸಿ ನಿಮ್ಮ ಪಾದ ಪುಂಡರಿಗೆ ಕಕ್ಕಿ ತಂದು ಅರ್ಪಿಸಿದ್ದರೆ ನಾನು ನಿನ್ನ ಆಯುಧವೆಂದು ಸಾರ್ಥಕವೇನೋ ನಾರಾಯಣ ಸುದರ್ಶನ ನನ್ನ ಮನದ ಸಂಶಯನ್ನು ಬೇಗನೆ ಅಪ್ಪಣೆ ಸಂತೋಷದಿಂದ ಹೋಗಿ ಬಾ ಅದೇ ಈ ಕ್ಷಣವೇ ಹೋಗಿ ಆ ಮೂಢ ಮನೆಗಳ ಸೆರೆಗಳ ಮರದ ಜಯಶಾಲಿಯಾಗಿ ಜಯಸೆರೆ ಪಟ್ಟವನ್ನು ಕಟ್ಟದಿದ್ದರೆ ನಾನು ನಿನ್ನ ಆಗ್ರಧಾರಕ ಬಲವಾದ ಆಯುಧವೆಂದು ಸಾರ್ಥಕವೇನು ಜಾಗೃತಿಯಿಂದ ಎಲ್ಲಿಗೆ ನೇಮ ಕೊಡು ಲಕ್ಷ್ಮೀರಮಣ ಆ ಕೊಬ್ಬಿನ ದನಚರ ಚರ್ಚಿ ಬರುವೆ ಏನು ಪಟ್ಟಣ ಸುದರ್ಶನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಪ್ರೇಮಪೂರ್ವವಾಗಿ ಅರ್ಪಿಸಿರ್ತಾರೆ. ಇನ್ನ ಯಾರು ಹೇಳಿದಾರೆ ಸರ್? ಸರಿತಮ್ಮ ಹೂ ಹಾಕ್ಬಿಡ್ರಿ ಧ್ವನಿ ಹೋಗ್ಬಿಡ್ತಾವ. ದೀರ್ಘ ಆಯುಷ್ಯ ಮಸ್ತು ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ ಬೋಲರೆ ಮಹಾಲೋಹಾವತಿಯ ರಕ್ತತರಾದ ಶಕ್ತಿಸುದನ ಪ್ರಚೋದನ ತಮ್ಮರಿಸಿ ಬರುವನು ನನಗೆ ನೇಮ ಕೊಡು ಜನನೇ ತ್ರಿಲೋಕ ಅದೇನ್ ಚೆನ್ನಾಗಿ ಹೇಳಮ್ಮಯ್ಯ ನಿನಗೆ ಜಯವಾಗಲೆಂದು ಜಯದಾರ್ಥಿಯಿಂದ ಬೆಳೆಯುವುದು ಜಾಗದಿಂದ ಹೋಗಿ ಬಾ ಪುತ್ರ ಕೋಮಲ ರಾಜ ತಡೆ ಮಾಡಬೇಡ್ರಿ ನೀವು.
ಜಾಗೃತಿಯಿಂದ ರಥವನ್ನು ತಂದು ನಿಲ್ಲಿಸುವ ದೆವ್ವತನವಾದ ಅಶ್ವಗಳನ್ನು ಬಲಿಸುವ ಬಳಿರ ಮಹಾಲೋಹಾವತಿಯ ರಕ್ಕಸರಾದ ಶಕ್ತಿದೂತನು ಪ್ರಚೋದನ ಸಂಬರನಿ ಬರುವೆನು. ಮಕ್ಕ ಮಾರ್ಯದಂತೆ ಬರುತ್ತಿರುವನೊಂದು ಮೊದಲು ಸುದ್ದಿ ಮತ್ತು ರಥವನ್ನು ಹತ್ತುತ್ತಾರೆ. ಈ ಮಹಾಲೋಹಾವತಿ ಎಂಬ ಪಟ್ಟಣವನ್ನು ನೋಡಿದೀಯಾ? ಸೂರರಂ ದುಃಖಪಡಿಸಿ ಪರಿನಾರ್ಯರಂ ಸರಿಯಲ್ಲದೆ ಖಂಡಿಸಿ ಮುನಿಗಳು ತಪೋ ಭಂಗಪಡಿಸಿ ಯಜ್ಞ ಯಾಗಪಡಿಸಿ ಮತ್ತರಾಗಿರುವ ಎಲ್ಲ ಸಾರಥಿ ಆ ಅಧಮರ ಒಕ್ಕಲಿಕ್ಕೆ ಜಗತ್ ಕಲ್ಯಾಣ ಕಾರ್ಯ ಮಾಡಿ ವಿಷ್ಣುವಿನ ಸೇವಾ ಕಾರ್ಯ ಮಾಡಿದ ದುರಿಣ ಬಾಪುರೇ. ಈ ಅಧಮರು ಇಲ್ಲಿಯ ತನಕ ಮಾಡಿದರೆ ದುಷ್ಟ ಕಾರ್ಯ ನೆನೆಸಿಕೊಂಡರೆ ಎಲ್ಲ ಸಾರಥಿ ಎನ್ನ ಹೃದಯದ ಗೋಪಾರ ಬಸವಬಡಿ ದೆಬ್ಬೆ ಚಿಂತಗೋದು ಎನ್ನ ದುಡತರ ಶಕ್ತಿಯಿಂದ ಈ ಮಧಾಂತರ ಶಿರದ ಕಡದೊಳಿಸಿ ಈ ತರ ಮಂಡಳದ ಸುದರ್ಶವನಾಸ್ತ್ರ ದೆಪ್ಪಿಗೆ ಎದುರಾಗಿ ನಿಲ್ಲುವುದಂತ ಅದರ ವಂಶದವರಾರು ವಿಲ್ಲವೆಂಬಂತೆ ಬೇರೆ ಮುಡಿದು ಮದ ಮೂರ್ಖರ ಗರ್ವವನ್ನು ಅಡಗಿಸುವ ಯಮನರಿಗೆ ಸೇರ್ಬೇಕಾರದೆ ತಳ ಮಾಡದ ಆ ಜಡಮತಿಯಾದ ಧನಜರ ಮಿತ್ತಕ್ಕೆ ಬರೀ ಹೇಳ್ತಾರೆ. ಆಹೋ ಅನಂತನಾದ ಪ್ರಸೂತನ ಆಹೋ ಆನಂದನಾದ ಪ್ರಸೂತನ ಶಕ್ತಿ ಚೂರನ ಇದೇನು ನನಗರ್ತಿನ ಕಾಂಡನಂ ಕೊಂದ ಇಬ್ಬರು ಬಲವ ಅಥವಾ ದ್ರಾಕ್ಷ ಬ್ರಹ್ಮನಂ ಕೊಂದ ವೀರಪತಿ ಬಲವ ಬಂಡ ಈಗ ಒಳ್ಳೆ ಮಾತಿನಿಂದ ಹಿಂದಕ್ಕೆ ಹೋದರೆ ನನ್ನ ಮರ್ಯಾದೆ ಮುಗಿದು ಇಲ್ಲವಾದ್ರೆ ಅವ ನಿಂತಳದೋಳ ಇಲ್ಲ ಸುಮ್ಮನೆ ಬಂದು ಹಾಗೆ ಬಿಡಿಸಿ ದರ್ಶನ ಇಲ್ಲವಾದ್ರೆ ನಿನ್ನ ಬಂದು ಬದುಕೋದು ಸ್ವಲ್ಪ ತಾಳರೆ ಬಂಡ ಹಳೆಕೋಟೆ ನರಸಪ್ಪನವರು ಈ ಬೇಲವನ್ನು ಮತ್ತು 100 ರೂಪಾಯಿಗಳನ್ನು ಶಕ್ತಿಸುರ ಪಾತ್ರ ಮಾಡಿದಂತ ಬಾಲಕನಿಗೆ ಭವಾನವಾಗಿ ಅರ್ಪಿಸುತ್ತಾರೆ. ಬಳಿರಲೈ ಮನಮೂರ್ಖನೇ ಬಂಡ ಸುರರಂ ನಿಂದಿಸಿ ವನಿತೆಯ ಭಂಗಗೊಳಿಸಿ ಮುನಿಗಳು ತಪೋ ಭಂಗಪಡಿಸಿ ಯಜ್ಞ ಯಾಗದಂಗಡಿಸಿ ಮತ್ತರಾಗಿರುವ ಆದಮರ ಒಕ್ಕಲಿಕ್ಕೆ ಈ ದರಿಯನಲ್ಲೇ ನಿಮ್ಮನ್ನು ಧೀರ ಎನ್ನವರೇ ಬಳಿರ ಶಂಕರನ ಊರಿಗನಂತೆ ದೌರ್ಯಂ ಸುತ್ತ ಬರುವ ಈ ಬಾಣವನ್ನು ನೋಡು ಎನ್ನ ಪರಾಕ್ರಮ ತಿಳಿಯದೆ ಎನ್ನಿಗೆ ಎದುರಾಗಿ ಯುದ್ಧಕ್ಕೆ ಬರುವ
ಮನ್ನ ಮತ್ತೆ ನಿನ್ನ ಮಾಡೋನು ನೀನವ ದೊಡ್ಡ ಸೂರಲೇ ನನ್ನ ಮುಂದೆ ತೋರದರು ನಿನ್ನ ಅಟ್ಟಹಾಸ. ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮದ ವಿಚಾರ. ಬೈರೆ ಇಂದಿನ ದಿನ ನಿನ್ನಂದರಲ್ಲಿ ಇದ್ದಕ್ಕ ಬಂದ ಅಂದು ಬರುಗ ಇದ್ದವನ ಆಗುತ್ತೆ. ನಮ್ಮ ಕಡು ಪರಾಕ್ರಮಕ್ಕೆ ಎದುರಿ ಸುರನ ಗಂಧರ್ವ ಯಾಕ್ಷಸಿದ್ದ ರುದ್ರಾಂತರ ಗಡಗಡನೆ ನಡೆಯುತ್ತಿರುವಾಗ ಎಂಕೋಚಿತ ಒಂದು ಆಯ್ದ ಎಣಿಸಿದ ನೀರು ನಮ್ಮ ಮುಂದೆ ನಿಂತು ನೀನವ ದೊಡ್ಡ ಕಾಣಲೇ ಮೂಢಮತಿ ನಿನ್ನಂತ ಅಲ್ಪನು ಎಲ್ಲ ಮೂಢಮತಿ ನಮ್ಮನ್ನು ಗೆಲ್ಲುವುದೆಂಬುದು ನನ್ನ ಪಾದಕ್ಕೆ ಚೆನ್ನಾಗಿ ನಡೆದರೆ ಹಿಂದಕ್ಕೆ ಇದ್ದಡ ನೀನವ ದೊಡ್ಡ ಸೂರ ಬಣ್ಣ ತಲುಪುತ್ತಾರಲೇ ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮುದನದಲ್ಲಿ ಧರಿಸಿ ಸೃಷ್ಟಿ ಲಯಕ್ಕೆ ಕಾರಣನಾದ ನಾರಾಯಣನ ಮಿಂಚಿಸದಕ್ಕೆ ಕಲಿಶೂರನಾದ ಬಳಿರ ಅದರ ಹತ್ತದೋ ಮರೆಯುವ ಸುದರ್ಶವ ನಮ್ಮ ಗಂಡು ಕಲಿಯಲ ಲೆಕ್ಕಿಸಿದೆ ವೈಕುಂಠದ ಮೇಲೆ ದಾಳಿಯಂ ಕೈಯುವ ಈ ದಿನ ನಿನ್ನ ಮಡದು ಮಡದಿಯರ ಬಳಿರ ಎನ್ನ ಪರಾಕ್ರಮ ತಿಳಿಯದೆ ಎನ್ನಗೆ ಎದುರಿಗೆ ಇದ್ದಕ್ಕೆ ಬರುವ ಮನ್ನ ಮತ್ತೆ ನಿನ್ನ ಮಾಡೋನು ಅದೇ ಕಥೆ. ಬೈರೆ ಎಲ್ಲ ಸುದರ್ಶನ ಹುಡುಗ ಬರುವೆಯಲೆ ಎಲ್ಲ ಮುಂದೆ ಸಾಗದ ನಿನ್ನ ಪರಾಕ್ರಮದ ವಿಚಾರ ಜಾಗ್ರತದಲ್ಲೇ ಇದ್ದಕ್ಕಲ್ಲೇ ಬಂದ ಹಾರಿಸುವುದರಿಂದ ಅದೇ ಪ್ರಕಾರವಾಗಲೇ ಬಂಡ ನಿನ್ನ ಆಕ್ರಜನಾದ ನಿನ್ನ ಮರೆತು ನಾನಂತೂ ಗತಿ ಮೈನತಿಯ ಅಯ್ಯೋ ನೀನಿಲ್ಲದೆ ಈ ನೀನಿಲ್ಲದೆ ಈ ರಾಜ್ಯದಲ್ಲಿ ಸರಿ ಸಮಾನ ಯಾರಿಲ್ಲ ಮತ್ತು ಈ ಸರಿ ಸಮಾನ ಈ ರಣರಂಗದಲ್ಲಿ ನಾನಂತೂ ಜೀವಿಸಲಾರೆ ಅಹೋ ತಮ್ಮ ನೀನಿಲ್ಲದೆ ಸಿರಿ ಸಂಪತ್ತು ಸುಡಲೇ ಸುದರ್ಶನ ನಿನ್ನನ್ನು ಮುಗ್ಧತೆ ಎಂದಿಗೂ ಬಿಡಲಾರನು ಈ
ನಮ್ಮ ಗರ್ವ ಬಿಡ ಎಂದೊಡನೆ ಯುದ್ಧವ ಮಾಡಿ ಸುಧರ್ಮನ ಈ ಕ್ಷಣದಲ್ಲಿ ಹೋದ್ಮೇಲೆ ನಿನಗೆ ಯಾವತ್ತದ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಬಂಡ ಆಸ್ತಿ ಜಾಗೃತಿಯಿಂದ ಇದ್ದಕ್ಕೆ ನಿನ್ನದೇ ಬಂದ ಬಂಡ ಪರಮಾತ್ಮನೇ ಸುದರ್ಶನ ಲೋಕಾವತಿಯ ಅನಂತದಲ್ಲಿ ತೋರಿಸಿ ಬಂದನು ನನ್ನಯ ತ್ರಾಣಿ ಸೊಕ್ಕಿನಿಂದ ಮಿಕ್ಕಿ ಮೀರಿದ ಗರ್ವದಿಂದ ಉರಿತಿರುವ ಆ ದುಷ್ಟನನ್ನು ಎನ್ನ ಕೂರ್ಗಡದಿಂದ ಬೀದಿಗಳಿಸಲು ಅಸತ್ಯವಾದ ಕಾರ್ಯವನ್ನು ಸಾಧಿಸಿ ಬಂದನು. ಹೌದು ಮೇಲೆ ನಮ್ಮ ವೈಕುಂಠಕ್ಕೆ ಯಾವ ರಕ್ಕಸದಿಂದಾಗಲಿ ವೈರಿಗಳಿಂದಾಗಲಿ ತಂದನಿಲ್ಲ. ನೀವು ಲಕ್ಷ್ಮೀ ದೇವಿ ಒಡನೆ ನೀವು ಲಕ್ಷ್ಮೀ ದೇವಿ ಸಂತೋಷವಾಗಿ ಇರಬಹುದು. ಮಧುಸೂದನ, ಬಿಡು ನಿನ್ನ ಆಲೋಚನ. ಫಲ ಬಲ ಸುದರ್ಶನ ಮೆಚ್ಚಿದೆನು ಸೂರತನ. ಆ ದುಷ್ಟ ರಕ್ಕಸರ ಮುಪ್ಪಟಳು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದಕ್ಕಾಗಿ ನೀನೊಂದು ಅಲ್ಲದೆ ಇನ್ನು ಅನೇಕ ಆಯುಧಗಳನ್ನು ಬ್ರಹ್ಮಾಂಡ ಮುದರದೋಳು ಇಟ್ಟುಕೊಂಡಿರುವ ಈ ಮಹಾವಿಷ್ಣುನೊಂದು ಆಗಲಿಲ್ಲ ಅಲ್ಲವೇ ಸುದರ್ಶನ? ಇಂಥ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದು ನೀನಾದ ಪರಾಕ್ರಮಶಾಲಿಗೆ ಈ ಮೂರು ಲೋಕದಲ್ಲಿ ಇಲ್ಲ ಸುದರ್ಶನ. ಯಾರು ಇಲ್ಲ ನಿನ್ನ ಸರಿ ಸಮಾನ. ಸುದರ್ಶನ, ಅಮ್ಮಯ್ಯ. ಇಷ್ಟೊಂದಾಗದ ಕೆಲಸ ನೀನು ಮಾಡು ಸುದರ್ಶನ. ಮೆಚ್ಚಿದರು ನಿನ್ನಯ ತೇಜತನ. ಮಧುಕೈಟ ಮರ್ದನ ನೀ ನೆಚ್ಚಿನ ಆಯುಧವಾದ ಆ ಸುದರ್ಶನನ್ನು ನೀನು ಹಸ್ತದೋಳು ಹಿಡಿಯದೆ ಮೌನವಾಗಿರುವ ಕಾರಣವೇನು? ನೀನು ಜಯಿಸಲಾರರಂತೆ ಪ್ರಚಂಡ ಧನುಜರನ್ನು ಸಂಹರಿಸಿ ಬಂದಿರುವುದು. ಇಂಥ ಬಲವಾದ ಆಯುಧದ ಸಹಾಯ ನಿನಗೆ ಬೇರೆ ಇಲ್ಲವೇ? ಮುಂದೆ ಇಂಥ ಸಂದರ್ಭ ಒದಗಿದಾಗ ಈ ಸುದರ್ಶನ ಧಿಕ್ಕರಿಸದೆ ನಿನಗೆ ಸಹಾಯ ಮಾಡುವರು ಯಾರು? ನಾರಾಯಣ ಅಧಿಕ ಬಲ ಧುರೀಣ. ಅಹೋ ಕೇಶವ, ನಿನ್ನ ಆಜ್ಞೆಯಂತೆ ಭೂಲೋಕಕ್ಕೆ ಹೋಗಿ ಮನಾಂಗರಾದ ಶಕ್ತಿಸುವುದನ ಪ್ರಚೋದನ ಹತಗೊಳಿಸಿದನು. ದೇವ, ಎನ್ನ ನಿಮ್ಮ ಸೇವಾದಿಗಳು ಹಸ್ತದಲ್ಲಿ ಸ್ವೀಕರಿಸು. ಲಕ್ಷ್ಮೀಪತಿ, ನನಗೆ ನೀನು ಹೇಳಿದಂತೆ. ಸುದರ್ಶನ ಅಹೋ ಸ್ವಾಮಿ, ಹಾಗೆ ಕಾಂತಿ ಹಾಗೂ ಶರದತನಯ ನೀವು ಹೇಳುವ ಮಾತು ನಿಜ ಆದರೆ ಹೌದು ಹೌದು ಅಹಂಕಾರ ಮತ್ತರಾದವರಿಗೆ ಪ್ರಯತ್ನವು ಮಾಡಿದರು. ಏನು ಮಾಡಿದರು? ಅರ್ಥವೇನಿಲ್ಲ. ಎಲ್ಲ ಸುದರ್ಶನ ಅಹೋ ಸ್ವಾಮಿ, ಆದರೆ ಈಗ ನಿನಗೆ ನಾನೇ ಆ ವಿಷ್ಣುಕ್ಕಿಂತ ಹಾದಿಕನೆಂದು ಆತನ ಮಾಡಿದ ಕಾರ್ಯವನ್ನು ಮಾಡಿದನೆಂದು ಹಮ್ಮ ಬಂದಿದ್ದೆ. ಅಹಂಕಾರ ಮುಕ್ತರಾದವರಿಗೆ ಈ ಪ್ರಯತ್ನವು ಕಾರಣವಿಲ್ಲ. ಆದ ಕಾರಣ ನೀನು ಜಯಶಾಲಿಯಾಗಿ ಭಾರತ ಆಶೀರ್ವಾದ ಮಾಡಿರುವನು. ಸುದರ್ಶನ, ತಡ ಮಾಡದೆ ಈ ಕ್ಷಣ ನಿನ್ನ ಇಷ್ಟದಂತೆ ಆಗಲು ಸ್ವಾಮಿ. ಏನ ಮಹಾಲಕ್ಷ್ಮಿ ಕರ್ಕೊಂಬರೆ ಕರ್ಕೊಂಬರೆ ಚಂದ್ರಗೌಡ ಗಂಗಮ್ಮನವರು ಸುದರ್ಶನ ಪಾತ್ರ ಮಾಡತಕ್ಕಂಥ ಬಾಲಕನಿಗೆ 5 ತೊಲೆ ಬೆಳ್ಳಿ ಕಡಗವನ್ನು ಕರ್ಕೊಂಬರೆ ಜಲ್ದಿ ಕರ್ಕೊಂಬರೆ ತಂಬಕ ಬರಲ್ಲ.
ಅಂಗ ಮೊದಲಾದ ದೇಶದ ರಾಜ್ಯರು ಎಲ್ಲಿಗೆ ಭಯಗ್ರಸ್ತರಾಗಿ ಗದ್ದಗದನ ನಡಿಗೆ ಎನ್ನ ಸನ್ನದಾನಕ್ಕೆ ಕಪ್ಪ ಕಾಣಿಕೆಗಳ ತಂದ ಬಾಪುರ ಇಂಥ ಅತ್ಯಂತ ಭೀಕರ ರಂಗದಲ್ಲಿ ಶೂರ ಮಹಾವೀರಾತಿವೀರ ಭೀಕರ ತರ ಗಂಭೀರ ತ್ರೀ ಜಗತ್ ಭಯಂಕರನ ಮುಂಭಾಗದಲ್ಲಿ ನಿಂತು ಕಿಂಕರನಾಗಿ ಮಾತನಾಡಿಸುವ ನಿರ್ಧಾರ ಪಟ್ಟನೆ ದೇವನಾಯ ನಾವು ಆರಂಭ್ರೆ ದೇವತೆಗಳು ಕೃಷ್ಣ ಚಂದ ರಾಕ್ಷಸರು ರವಣ ಚಂದ ರಾತ್ರಿಯೋಳು ಶಿವರಾತ್ರಿ ಚಂದ ಬೈಲಾಟಕ್ಕೆ ಸಾರಥ್ಯ ಚಂದ ಓಲಿಗೆ ತುಪ್ಪ ಚಂದ ಶಾಲೆ ಚಂದ ಹೇಳುವುದಕ್ಕೆ ಪುರಾಣ ಚಂದ ಕೇಳುವುದಕ್ಕೆ ಬೈಲಾಟ ಚಂದ ಎಪ್ಪಡದ ಸಾರಥ್ಯ ಚಂದವಲ್ಲವ ಏನು ದೇವ ಹೇಳಬೇಕು ನಿಮ್ಮ ನಾಮ ಹಾಕಿದವ ಈ ಸಾರದೆ ದೇವ ಚೆತ್ತವ ಮತ್ತೆತ್ತರ ಬದಲಾಗಿಸಿದಂತೆ ಗಮನವಿಟ್ಟು ಕೆಳಗೆ ಹಾಕಿದವರೇ ಚೆನ್ನಾಗಿ ಹೇಳುವುದು ಚಚ್ಚಟ ಎಂಬ ಎನ್ನಯ ಪಟ್ಟದರ ಬರುವ ಕೋಪಾವೇಶಕ್ಕೆ ಕುಲಗಿರಿ ಪರ್ವತಗಳು ಬಾಪುರ ಇದು ಅಲ್ಲದ ಎಣ್ಣೆಯ ಪಕ್ಕರ ಕುಟುಂಬೀಸೆಯ ಮಾಕಾರಕ್ಕೆ ಆಕಾಶ ಮಂಡಲದ ಕವಿದ ಮೇಘಗಳಾದರೆ ಹಲಗಾರ ಬೈರ ವೈರ್ಯಗಳೆಂಬ ಬಂಡರ ಗುಂಡೆಗಳಾದರೆ ಚರ್ಚಿತರಾಗಿ ಬಾಪುರ ಇದು ಅಲ್ಲದೆ ಗುಡ್ಡಕ ಸೆಡ್ಡಿನ ಭಯನ ಭೀಕರ ಶಬ್ದದ ಗರ್ಜನೆಗೆ ಸಪ್ರಾಚಾರ ನಿರ್ಮಿತರಾಗಿ ಇಂಥ ಮಹತ್ ಭೀಕರ ವೀರಾತಿ ವೀರ ಮಹಾಸಂಪತ್ತನೆಂದ ಮರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ರೇಣುಕಾ ಮಹಾರಾಜನೆಂದ ಜೈವೇರಿಯ ನುಡಿಸಾರತೆ ಬಂದ ಕಾರಣವೇನೆಂದರೆ ಎನ್ನ ಮಂತ್ರಿ ಸಾಮಾನ್ಯೊಡನೆ ನಮ್ಮ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರೋಣವಾಯ್ತು ಖಂಡಿಯ ಸಾರಥೆ ಈ ಸಾರಥೆ ಬೇಗನೆ ನಮ್ಮ ಹರ ಮಂದಿರಕ್ಕೆ ಹೋಗಿ ಸರಗದೊಡನೆ ಸಂಗೀತ ಸವಿಗಾನ ನರ್ತನದಲ್ಲಿ ಇರುವ ಎನ್ನ ಮಗಳಾದ ರೇಣುಕಾ ದೇವಿಯನ್ನು ಬರೆಯ ಸರಥೆ Yeah.